ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ಸೊ ಇದೆಲ್ಲಿ ನಡೆದೈತೆ ಅಂತ ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥ ಒಂದು ಘಟನೆ. ಸೊ ಮೆಡಿಕಲ್ ಕಾಲೇಜಿನಲ್ಲಿ ಕುಡಿಯುವಂಥ ನೀರು, ಆ ಕುಡಿಯುವಂಥ ನೀರಲ್ಲಿ ಏನೋ ಒಂದು ಮಿಶ್ರಣ ಮಾಡೋರೆ ಅಂತಿದ್ರಂತೆ. ಸೊ ಆ ನೀರಿನಲ್ಲೇ ಕಂಪ್ಲೇಂಟು. ಯಾಕೆ ಅಂತಂದರೆ ದುರ್ವಾಸನೆ ಬರ್ತಿತ್ತಂತೆ. ಸರಿ, ದುರ್ವಾಸನೆ ಬರ್ತೈತೆ ಅಂಥೇಳಿ ಆ ನೀರನ್ನು ಎಷ್ಟೋ ಜನ ಕುಡಿದು ಜ್ವರ ಬರ್ತಿತ್ತಂತೆ, ವಾಂತಿ ಭೇದಿ ಬರ್ತಿತ್ತಂತೆ. ಸೊ ಎಷ್ಟೋ ಜನಕ್ಕೆ ತುಂಬ ದಿನ ಮಲ್ಕೊಬಿಟ್ಟಿದ್ರಂತೆ. ಸರಿ, ಆ ನೀರಲ್ಲಿ ಏನಾಯ್ತೆ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾವ್ರಲ್ಲ ಅಂಥೇಳಿ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಒಂದಷ್ಟು ಕೆಲಸ ಮಾಡೋರನ್ನ ಕರ್ಕೊಬಂದು 5ನೇ ಮಾಡಿ ಅಂತೆ, ಆ ಮೆಡಿಕಲ್ ಕಾಲೇಜಲ್ಲಿ 5ನೇ ಎಫ್ಟ್ರಲ್ಲಿ 5ನೇ ಫ್ಲೋರಲ್ಲಿ. ಸೊ ಈಗೆಲ್ಲ ಒಂದು ಡ್ರಮ್ಮನ್ನು ತಂದು ಇಡ್ತಿದ್ರು. ಸೊ ಇಡ್ತಾರೆ. ಆಗ ಮೊದಲೆಲ್ಲ ಯಾವ ಥರ ಇತ್ತು ಅಂತಂದರೆ, ಒಂದು ಕಾಂಕ್ರೀಟ್ ಟ್ಯಾಂಕನ್ನು ಮಾಡ್ತಿದ್ರು. ಕಾಂಕ್ರೀಟಲ್ಲೇ ಒಂದು ಟ್ಯಾಂಕ್ ಬಾಕ್ಸ್ ಟೈಪಲ್ಲಿ ಮಾಡ್ತಿದ್ರು. ಸೊ ಆ 5ನೇ ಫ್ಲೋರಲ್ಲಿ 5ನೇ ಎಫ್ಟರಲ್ಲಿ ಮೇಲೆ ಕಾಂಕ್ರೀಟ್ ಟ್ಯಾಂಕ್ ಇರುತ್ತೆ. ಸರಿ, ಅಲ್ಲಿ ಆ ನೀರಲ್ಲಿ ಏನೈತೆ ಅಂತೇಳಿ ಸ್ಲ್ಯಾಬನ್ನು ತೆಗೆದು ನೋಡಿದಾಗ ಆ ಕೆಲಸ ಮಾಡೋಕ್ಕೆ ಬಂದಿರೋರಲ್ಲ, ಆ ಸಿಬ್ಬಂದಿ ವರ್ಗದವರೇ ತುಂಬ ಟೆನ್ಷನ್ ಆದ್ರಂತೆ, ತುಂಬ ಶಾಕ್ ಆದ್ರಂತೆ. ಏನಾಗಿತ್ತು ಗೊತ್ತಾ? ಸೊ ಅದರಲ್ಲಿ ಒಂದು ಶವ, ಒಂದು ಯುವಕನ ಶವ ಇತ್ತಂತೆ, 10 ದಿನದ ಶವ. ಸೊ ಈ ಥರ ಎಲ್ಲ ಆಗೈತೆ. ಸೊ ಅಲ್ಲಿರುವಂಥ ಪೊಲೀಸವ್ರಿಗೆ ಹೇಳ್ತಾರೆ. ಪೊಲೀಸವರು ಕೂಡ ಬಂದು ಅಲ್ಲಿ ನೋಡಿದಾಗ ಕೊಳೆತ ಸ್ಥಿತಿಯಲ್ಲಿರುತ್ತೆ. ಅವರೇ ಹೇಳ್ತಾರೆ, ಒಂದು 10 ದಿನನಾರು ಆಗಿರುತ್ತೆ ಈ ಶವ ಬಿದ್ದು. ಸರಿ ಅಂದ್ಬಿಟ್ಟು ಅಲ್ಲಿರುವಂಥ ಫೈರ್ ಸರ್ವಿಸ್ ಅವ್ರಿಗೆಲ್ಲ ಫೋನ್ ಮಾಡಿ ಕೊಳೆತ ಸ್ಥಿತಿಯಲ್ಲಿದ್ದಂಥ ಯುವಕನ ಶವವನ್ನು ಎತ್ತಕ್ಕೆ ಆಲ್ಮೋಸ್ಟ್ ಒಂದು 3 ಗಂಟೆಗೇನೋ ಈ ಪತ್ತೆ ಹಚ್ಚಲಾದರೂ 10 ಗಂಟೆಗೆ ಎತ್ತಿದ್ರಂತೆ. ಸೊ ಇದನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಸೊ ಯಾಕೆ ನೀರಿನ ಟ್ಯಾಂಕಿಲ್ ಹಾಕಿದ್ರು? ಸೊ ದುರ್ವಾಸನೆ. ಸೊ ಇದು ಯಾರು ಮಾಡಿದ್ರು, ಏನು ಮಾಡಿದ್ರು ಅಂತ ಸರ್ಚ್ ಮಾಡ್ತಾವ್ರೆ. ಸೊ ಇನ್ನೂ ಕೂಡ ಕೇಸ್ ನಡೀತೈತೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಆದಷ್ಟು ಇನ್ಫಾರ್ಮೇಷನ್ನ ತಿಳಿಸ್ತಾ ಇರ್ತೀನಿ, ನನ್ನ ಕೈಲಾದಷ್ಟು ಇನ್ಫಾರ್ಮೇಷನ್ನ ತಿಳಿಸ್ತಾ ಇರ್ತೀನಿ. ಸೊ ಹಾಗೆ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ.